ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಬಸವ ಟಿವಿ ಕೊಡೇಕಲ್ ಕನ್ನಡ ಚಾನಲಿಗೆ ಸ್ವಾಗತ ಸುಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನಾರಾಧ್ಯ ದೇವ ಶ್ರೀ ಅಮರೇಶ್ವರನನ್ನು ಧ್ಯಾನ ಮಾಡುತ್ತಾ ಎನ್ನಾರಾಧ್ಯ ದೇವತೆಯಾದ ಶ್ರೀ ಹುಲಿಗೆಮ್ಮ ತಾಯಿಯನ್ನು ಧ್ಯಾನ ಮಾಡುತ್ತಾ ಎನ್ನ ದಾರಿದೀಪವಾದ ಶ್ರೀ ದೊಡ್ಡ ಬಸವೇಶ್ವರನನ್ನು ಧ್ಯಾನಿಸುತ್ತ ಇವತ್ತಿನ ಪ್ರವಚನ ಕೊಡೇಕಲ್ ಬಸವಾದಿ ಶರಣರ ಜಾತ್ರೆಯ ಮಹತ್ವದ ಕಾಲಜ್ಞಾನ, ಬಸವಣ್ಣನ ಮಹಿಮೆ. ಸಗರನಾಡಿನಲ್ಲಿ ಕಂಗೊಳಿಸುವ ಒಂದು ಪುಣ್ಯಕ್ಷೇತ್ರ. ಸಗರನಾಡಿನಲ್ಲಿ ಕಂಗೊಳಿಸುವ ಒಂದು ಪುಣ್ಯಕ್ಷೇತ್ರ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್. ಇದು ಸುಮ್ಮನೆ ಊರಲ್ಲ ಬಂಧುಗಳೇ, ಇದು ಕಾಲಜ್ಞಾನಿ ತಪಸ್ಸಿನ ನೆಲೆ, ಬಸವಾದಿ ಶರಣರ ಆಶ್ರಮ. ಈ ಕ್ಷೇತ್ರಕ್ಕೆ ಒಂದು ಬಿರುದು ಕೊಡೇಕಲ್ ಕಡೆ ಕಲ್ಯಾಣ. ಅಂದ್ರೆ ಇಲ್ಲಿ ಬಸವ ತತ್ವದ ಹೊಸ ಕಲ್ಯಾಣವೇ ಪುನರ್ಜನ್ಮ ಪಡೆದಿದೆ ಎಂಬ ನಂಬಿಕೆ. 14 ಹಾಗೂ 15ನೇ ಶತಮಾನದಲ್ಲಿ ಜೀವಿಸಿದ ಕಾಲಜ್ಞಾನಿ ಬಸವಣ್ಣ ತಮ್ಮ ವಚನಗಳಲ್ಲಿ ಅನೇಕ ಭವಿಷ್ಯವಾಣಿಗಳನ್ನು ಸಾರಿದ್ದಾನೆ. ಅವರು ಹೇಳಿದ ವಾಕ್ಯಗಳು, ಅವರು ಬರೆದ ವಚನಗಳು ಇಂದಿಗೂ ಸತ್ಯವಾಗಿ ಗೋಚರಿಸುತ್ತವೆ. ಅವರು ಆಗ ಹೇಳಿದ ಮಾತುಗಳು ಈ ಕಾಲದ ಘಟನೆಗಳು ರೂಪದಲ್ಲಿ ನಮಗೆ ಕಾಣಿಸುತ್ತವೆ. ಅದು ಅವರ ಪವಾಡವೇ ಬಂಧುಗಳೇ. ಅವರ ವಚನಗಳಲ್ಲಿ ಹೇಳಿದ್ದು, ಕಾಲ ಬರುವುದು, ಜನರು ಮಾಯ ಒಳಗೆ ಮುಳುಗುವರು, ಆದರೆ ಬಸವ ತತ್ವವೇ ಬೆಳಕಾಗುವುದು ಎಂದು. ನೋಡಿ, ಇಂದಿನ ಕಾಲದಲ್ಲೂ ಅದು ನಿಜವಾಗಿ ನಡೆಯುತ್ತಿದೆ. ಅವರು ಬಿಟ್ಟ ತತ್ವದ ಬೆಳಕು ಇಂದಿಗೂ ಸಾವಿರಾರು ಮಂದಿಗೆ ದಾರಿ ತೋರಿಸುತ್ತದೆ. ಅದಕ್ಕೆ ಕೊಡೇಕಲ್ ಪುಣ್ಯಕ್ಷೇತ್ರದ ಜಾತ್ರೆ ಅಂದ್ರೆ ಅದು ಕೇವಲ ಉತ್ಸವವಲ್ಲ, ಅದು ಭವಿಷ್ಯದ ಪಾವನ ಕ್ಷಣಗಳ ಪುನರ್ಜನ್ಮ. ಪಲ್ಲಕ್ಕಿ ಉತ್ಸವ ಬಂದ್ರೆ ಭಕ್ತರ ಮಹಾಪ್ರವಾಹವೇ ಹರಿಯುತ್ತದೆ. ಸಾವಿರಾರು ಭಕ್ತರು ಜೈ ಬಸವ ಅಂತ ಕೂಗುತ್ತಾ ಪಲ್ಲಕ್ಕಿಯ ಹಿಂದೆ ಮುಂದೆ ಸಾಗುತ್ತಾರೆ. ಪಲ್ಲಕ್ಕಿ ಹಾದು ಹೋಗುವಾಗ ಆಶೀರ್ವಾದ ಕಿರಣಗಳು ತಾಕುತ್ತವೆ, ಜನರ ಹೃದಯ ತೇವವಾಗುತ್ತದೆ. ಈ ಜಾತ್ರೆಯಲ್ಲೊಂದು ಪವಾಡ ಬಂಧುಗಳೇ. ಭಕ್ತರಲ್ಲಿ ಕೆಲವರು ವಿಚಿತ್ರವಾಗಿ ವರ್ತಿಸುತ್ತಾರೆ. ಕುಣಿತ, ಕೂಗಾಟ, ತೂರ್ಯಾಟ. ಅದು ಯಾಕೆ ಗೊತ್ತಾ? ಅಲ್ಲಿ ಸತ್ತವರ ಆತ್ಮಗಳು ಬಂದು ಮುಕ್ತಿ ಕೇಳುತ್ತವೆ ಎಂದು ಹಿರಿಯರು ಹೇಳುವರು, ಶರಣರು ಹೇಳುವರು. ಬಸವಣ್ಣನ ದರ್ಶನ ದೊರಕಿದಾಗ ಅವು ಆತ್ಮಗಳು ಶಾಂತವಾಗುತ್ತವೆ, ಮುಕ್ತಿ ಹೊಂದುತ್ತವೆ. ಅದು ನಂಬಿಕೆಯ ಪವಾಡ. ಈ ಕೊಡೇಕಲ್ ಕ್ಷೇತ್ರದಲ್ಲಿ ಇಂದಿಗೂ ಕಾಣಬಹುದು ಬಸವ ಮಠದ ಪವರ್ಫುಲ್ ಸ್ಪಂದನೆ. ಅಲ್ಲಿ ಕುಳಿತರೆ ಒಂದು ತಂಪು, ಮನದೊಳಗೆ ಆಧ್ಯಾತ್ಮಿಕ ಶಾಂತಿ ತುಂಬುತ್ತದೆ. ಭಕ್ತರು ಹೇಳುತ್ತಾರೆ, ಇಲ್ಲಿ ಬಂದ್ರೆ ಬಸವ ತತ್ವ ಕಾಣಿಸುತ್ತದೆ, ಜೀವದ ಅರ್ಥ ಬದಲಾಗುತ್ತದೆ. ಅದಕ್ಕೆ ಬಂಧುಗಳೇ, ಈ ಕ್ಷೇತ್ರವನ್ನು ಜನರು ಬಸವ ತತ್ವದ ಜೀವಂತ ಕಲ್ಯಾಣ ಅಂತ ಕರೆಯುವರು. ಬಸವಣ್ಣನ ತಪಸ್ಸಿನ ಪ್ರಭಾವ ಇಂದಿಗೂ ಪ್ರತಿ ಕಲ್ಲಿನಲ್ಲೂ ಪ್ರತಿ ಧೂಳಿನಲ್ಲೂ ಇದೆ. ಪಲ್ಲಕ್ಕಿ ಉತ್ಸವದ ದಿನ ಹೂಗಳ ಮಳೆ, ಜೈಕಾರದ ಭಕ್ತಿ ಉಕ್ಯಾಟ. ಜನರು ಹಣ್ಣು, ಕಾಯಿ, ಉತ್ತತ್ತಿ, ಪ್ರಸಾದ ತಂದು ಹಂಚಿಕೊಳ್ಳುವರು. ಜೈ ಬಸವ ಅಂತ ಕೂಗುತ್ತಾ ನೇತ್ರ ಮಾಡುವರು. ಆ ಕ್ಷಣದಲ್ಲಿ ಮನಸ್ಸು ಮಾಯೆಗಳಿಂದ ಹೊರಬಂದು ಬಸವ ತತ್ವದ ಬೆಳಕಿನೊಳಗೆ ಪ್ರವೇಶಿಸುತ್ತದೆ. ಶರಣಾರ್ಥಿ.
ಕೊಡೈಕಲ್ಲು ಬಸವಾದಿ ಶರಣರ ಈ ಪವಿತ್ರ ನೆಲ ಜನ್ಮಕ್ಕೆ ಅರ್ಥ ನೀಡುವ, ಆತ್ಮಕ್ಕೆ ಶಾಂತಿ ನೀಡುವ, ತತ್ವಕ್ಕೆ ಜೀವ ನೀಡುವ ಪವಿತ್ರ ಸ್ಥಳ, ಪವಿತ್ರ ಸ್ಥಳ. ಅದಕ್ಕೆ ಜನರು ಹೇಳ್ತಾರೆ, ಕೊಡೈಕಲ್ ಕಡೆ ಕಲ್ಯಾಣ, ಬಸವ ತತ್ವದ ಜೀವಂತ ಪ್ರಭಾವ. ಜೈ ಬಸವ, ಜೈ ಬಸವ, ಶರಣು ಶರಣಾರ್ಥಿ ಬಸವಣ್ಣ. ಬಸವ ತತ್ವ ಜೀವಂತವಾಗಲಿ, ಭಕ್ತಿ ಬೆಳಕಾಗಲಿ.